ಸರ್, ಇದು ಕಾವೇರಿ ಆರತಿ ವಿಚಾರವಾಗಿ ಇವತ್ತು ಡಿಸಿಎಂ ಒಂದು ಮಹತ್ವ ಸಭೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೆ ರೈತರ ವಿರೋಧ ಕೂಡ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? 3 ರಾಜ್ಯಕ್ಕೆ ಅನ್ನ ನೀಡುವಂಥದ್ದು ಕಾವೇರಿ ತಾಯಿ, ಆಕೆಗೆ ಪೂಜೆ ಮಾಡೋದು ಹಿಂದೂ ಧರ್ಮದ ಸಂಪ್ರದಾಯ. ಈ BJPಯವ್ರಿಗೆ ಎರಡು ಮುಖ. ಅವರು ಗಂಗಾರತಿನ ಒಪ್ಕೊಳ್ತಾರೆ, ರಾಮ ಅಂತಾರೆ, ಮಂಡ್ಯದಲ್ಲಿ ಬಂದು ಗಂಗಾರತಿ ಬೇಡ, ಕಾವೇರಿ ಆರತಿ ಬೇಡ ಅಂತಾರೆ. ಇವರು BJPಯವರು ರೈತರಿಗೆ ತಲೆ ಕೆಡಿಸಿ ಇಲ್ಲದೇ ಇರೋದನ್ನು ತುಂಬಿ ಹೋರಾಟ ಮಾಡೋ ರೀತಿ ಮಾಡ್ತಾಯಿದ್ದಾರೆ. ನಾವೆಲ್ಲ ರೈತ ಮುಖಂಡರನ್ನ ವಿಶ್ವಾಸಕ್ಕೆ ತಗೊಂಡು ಗಂಗಾರತಿಯನ್ನು, ಕಾವೇರಿ ಆರತಿಯನ್ನು ಮಾಡ್ತೀವಿ. BJPಯವರು ಹಿಂದುತ್ವವನ್ನು ರಾಜಕಾರಣಕ್ಕೋಸ್ಕರ ಮಾಡಿಕೊಂಡು ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಾಯಿದ್ದಾರೆ. ಮೊದಲು BJPಯವರು ಬುದ್ಧಿ ಕಲಿಬೇಕು. ನಿಮಗೆ ರಾಮ, ಗಂಗೆ, ಕಾವೇರಿ ಎಲ್ಲ ಒಂದೇ. ಮಂಡ್ಯದಲ್ಲಿ ಬಂದು ರಾಜಕಾರಣಕ್ಕೋಸ್ಕರ ಕಾವೇರಿ ಆರತಿಯನ್ನು ವಿರೋಧ ಮಾಡಬೇಡಿ. ಮನೆದ ಅಂಥ ದರಿದ್ರ ನಮ್ಮ ಸರ್ಕಾರಕ್ಕೆ, ನಮ್ಮ ಅಧಿಕಾರಿಗಳಿಗೆ ಇಲ್ಲ. 1,25,000 ರೂಪಾಯಿ ಒಂದು ಮನೆ ಕಟ್ಕೊಳ್ಳೋಕೆ ಕೊಡ್ತಾಯಿದ್ದೀವಿ. ಈಗ ಅದನ್ನು 3.5 ಲಕ್ಷಕ್ಕೆ ಮಾಡಬೇಕು ಅಂತ ಸರ್ಕಾರದ ಮುಂದೆ ಪ್ರಸ್ತಾವನೆ ಇದೆ. ಇದು ಸಮಸ್ಯೆ ಏನು ಅಂತ ಹೇಳಲ್ಲ ನಾನು ನಿಮಗೆ, ಯಾರೂ ಅದನ್ನು ಅರ್ಥನೇ ಮಾಡ್ಕೊಂತಲ್ಲ. 2024-25 ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಮನೆಯೂ ಕೊಟ್ಟಿಲ್ಲ, 3.5 ಲಕ್ಷ ಕೊಡಬೇಕಂತ. 2022-23 ಆಯ್ಕೆ ಆಗಿದೆ. ಆಯ್ಕೆ ಆದಾಗ ಹಿಂದಿನ ಸರ್ಕಾರ ಯಾವುದೇದಿದೆ ಆ ಸರ್ಕಾರದ ಬೆಂಬಲಿಗರಿಗೆ ಅವರು ಆಯ್ಕೆ ಮಾಡಿರ್ತಾರೆ. ಈಗ ನಮ್ಮ ಸರ್ಕಾರ ಬಂದಿದೆ, ನಮ್ಮ ಪಂಚಾಯಿತಿ ಮೆಂಬರು ಎಲ್ಲ ಏನು ಮಾಡ್ತಾರೆ, ಈಗ ನನ್ನ ಕ್ಷೇತ್ರದಲ್ಲೇ ಬಂದಿದ್ರು, ಅಣ್ಣ ಜನತಾದಳದವ್ರಿಗೆಲ್ಲ 150 ಮನೆ ಕೊಡ್ತಾವ್ರಣ್ಣ, ನೀನು ನಮ್ಮ ಸರ್ಕಾರ ಇದ್ದು ನಮ್ಮದೇನಣ್ಣ ಆಗಬೇಕು ಅಂತ. ಆಯ್ಕೆ ಆಗಿರೋದು 2022ರಲ್ಲಿ. ಇವನೇನು ಅನ್ಕೊಳ್ತಾರೆ, ನಮ್ಮ ಪಂಚಾಯಿತಿ ಮೆಂಬರು ಅವ್ರ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟು ಅವ್ರಿಗೆಲ್ಲ 150 ಮನೆ ಕೊಟ್ಟಿರ್ಬೋದು ಅಂತ ಇವನು ಭ್ರಮೆ. 2022-23 ಆಯ್ಕೆ ಆಗಿರೋದನ್ನ ಅವತ್ತಿನ ಸರ್ಕಾರ, ಅವತ್ತಿನ ಶಾಸಕರು, ಅವತ್ತಿನ ಪಂಚಾಯಿತಿ ಮೆಂಬರು ಯಾರು ಇರ್ತಾರೋ ಅವರ ಬೆಂಬಲಿಗರಿಗೋ ಇಲ್ಲ ಅವರ ಇವ್ರಿಗೋ ಆಯ್ಕೆ ಮಾಡಿರ್ತಾರೆ. ಈಗ 24-25 ನಾನು ಬಂದು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಈ ಗೊಂದಲನೇ ನಡೀತಾ ಇರೋದು. ಅಂಥ 5,000 10,000 ಈಸ್ಕೊಳ್ಳೋಂಥ ದರಿದ್ರ ನಮ್ಮ ವಸತಿ ಸಚಿವರು ಜಮೀರ್ ಅಹಮದ್ ಅವ್ರಿಗಿಲ್ಲ. ಬೆಳಗ್ಗೆ ಎದ್ದರೆ 10 ಲಕ್ಷ 20 ಲಕ್ಷ ದಾನ ಧರ್ಮ ಮಾಡ್ತು. ಒಂದು ಯಾರೋ ಪಾಪ ಆಪ್ರೇಷನ್ಗೆ ನೋಡಿದೆ 30 ಲಕ್ಷ ರೂಪಾಯಿ ಕೊಟ್ಟಂಥ ದಾನ ಶೂರ ಕರ್ಣ ಅಂಥವ್ರಿಗೆ 20,000 ರೂಪಾಯಿ ಇಸ್ಕೊಂಬರ್ತಾರ? ದಿಸ್ ಆಲ್ ಬುಲ್ಶಿಟ್. ಯಾಕೆ ಆ ಶಾಸಕರು ಹೇಳಿದ್ರು ಅವ್ರಿಗೆ ಅದು ಶೋಭೆ ತರಬೇಕು. ಜಮೀರ್ ಅವ್ರು ಯಾವುದೋ 20,000 10,000 ಎಲ್ಲ ಈಸ್ಕೊಂಡು ಮನೆ ಕೊಡೋವಂಥ ದರಿದ್ರ ಅವ್ರಿಗೆ, ಅವರ ಕುಟುಂಬಕ್ಕೆ ಬಂದಿಲ್ಲ ಅಂತ ನಾನು ಗಂಟಾಘೋಷವಾಗಿ ಹೇಳ್ತೀನಿ. ಯಾವ ಅಂದ್ರೆ DK ಶಿವಕುಮಾರ್ ಕಡೆಯಿಂದ ನಮ್ಗೆ ಅನುದಾನ ಸಿಗ್ತಾ ಇದೆ, ಬೇಕಾದ್ರೆ ನಮ್ಮ MLAಗಳು ಅವ್ರನ್ನ ಭೇಟಿ ಮಾಡಲಿ ಅಂತ ಹೇಳಿ ಪರೋಕ್ಷವಾಗಿ DK ಶಿವಕುಮಾರ್ ಅವರು ನನಗೆ ಅನುದಾನ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರಕ್ಕೆ 1,101 ಕೋಟಿ ರೂಪಾಯಿ ಅನುದಾನ ಸಿಕ್ಕಿದೆ. ದಿನ ನಾವು ಭೂಮಿ ಪೂಜೆ ಮಾಡ್ತಾಯಿದ್ದೀವಿ, ಕೆಲಸ ಕಾಮಗಾರಿ ನಡೀತಾ ಇದೆ. ಮುಖ್ಯಮಂತ್ರಿಗಳು ಸೈನ್ ಹಾಕದೆ ಉಪಮುಖ್ಯಮಂತ್ರಿಗಳು ಹಾಕೋಕ್ಕಾಗತ್ತಾ? ಅಲ್ವೇನ್ರಿ? ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿನೂ ಕೊಡಬೇಕಲ್ವೇನ್ರಿ? ಹಣಕಾಸು ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು ಎಲ್ಲರೂ ಕೊಡ್ತಾ ಇದ್ದಾರೆ. ಯಾರ್ಯಾರಿಗೆ ಏನೇನು ಹೊಟ್ಟೆ ನೋವು ಇದೆಯೋ ಗೊತ್ತಿಲ್ಲ, ಅದು ಈ ರೀತಿ ಕಕ್ತಾ ಇದ್ದಾರೆ. ಆದರೆ ಅದನ್ನು ಪಕ್ಷದ ವೇದಿಕೆಯಲ್ಲಿ ಕಕ್ಕೋದು ಒಳ್ಳೆಯದು.